ಅವಳು ರೇಷ್ಮಾ ಬರೀ ಸುಖದಲ್ಲಿ ಮಾತ್ರನೇ ಇರ್ತಾಳೆ. ತನಗೆ ಕಷ್ಟ ಬಂದಾಗ ಅವಳು ಇರಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅವಳಿಂದ ತನ್ನ ಸೊಸೆಗೆ ಎಷ್ಟೆಲ್ಲ ನೋವಾಗಿದೆ ಇದೆಲ್ಲಾನು ಅರ್ಥ ಮಾಡ್ಕೊಂಡು ಮಗ ಸೊಸೆ ಹತ್ರ ಕ್ಷಮೆನೂ ಕೇಳ್ತಾಳೆ. ಹೇಗೂ ತಾಯಿ ಕುಸುಮನಿಗೇನೋ ಬುದ್ಧಿ ಬಂದಿದೆ. ಆದ್ರೆ ಕುಸುಮ ಕಷ್ಟದಲ್ಲಿರುವಾಗ್ಲೂ ತಾಯಿನ ನೋಡ್ಕೊಂಡು ಹಾಗೆ ತನ್ನ ಸುಖನ ಬಯಸ್ಕೊಂಡು ಹೋಗಿರೋ ರೇಷ್ಮನಿಗೆ ಬುದ್ಧಿ ಬರುತ್ತೋ ಇಲ್ವೋ, ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಆರೋಗ್ಯ ಸಮಸ್ಯೆ ಇರೋದ್ರಿಂದ ಡೈಲಿ ವಿಡಿಯೋಸ್ ಹಾಕೋದಕ್ಕಾಗಿಲ್ಲ. ಆದ್ರೂ ನನಗೋಸ್ಕರ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತು. ತುಂಬ ಜನ ಕಮೆಂಟ್ ಮಾಡಿದ್ರಿ. ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕೋ ಪ್ರಯತ್ನ ಮಾಡ್ತೀನಿ. ಮೊದಲು ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ರೋ ಹಾಗೆ ಇನ್ಮುಂದೆನೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅರೆ, ಇದೇ ನಮ್ಮ ರೇಷ್ಮಾ ತವ್ರ ಮನೆಗೆ ಒಂದು ತಿಂಗಳ ಮಟ್ಟಿಗೆ ಇದ್ದು ಬರ್ತೀನಿ, ಹೇಗೋ ರಜೆ ಇದೆ ಅಂತ ಹೇಳಿ ಹೋಗಿದ್ದೆ. ಆದ್ರೆ ಒಂದು ವಾರಕ್ಕೆ ವಾಪಸ್ ಬಂದಿದ್ಯಾ? ಛೇ, ಈ ಮುದುಕಿ ಒಂದು ನಾನು ಎಲ್ಲಿಗೆ ಹೋದ್ರು ಎಲ್ಲಿಂದ ಬಂದ್ರೂ ಇದಕ್ಕೆ ವರದಿ ಒಪ್ಪಿಸ್ಲೇಬೇಕು. ಅಲ್ಲ, ಇವಾಗೇನಾದರೂ ನಾನು ತವ್ರ ಮನೇಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗಿದೆ ಅದಕ್ಕೆ ಬಂದೆ ಅಂತ ಹೇಳ್ಬಿಟ್ರೆ ಆಡ್ಕೊಂಡು ಇಡೀ ಊರವ್ರಿಗೆಲ್ಲ ಟಾಮ್ ಟಾಮ್ ಮಾಡ್ಕೊಂಡು ಬಂದ್ಬಿಡುತ್ತೆ ಅಷ್ಟೇ. ಇಲ್ಲ ಇಲ್ಲ, ಹೇಗಾದ್ರೂ ಮಾಡಿ ನಾನೇ ಮ್ಯಾನೇಜ್ ಮಾಡಬೇಕು. ಅರೆ ರೇಷ್ಮಾ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ನೀನ್ ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ನಿಂತಿದ್ಯಾ, ಏನಾಯ್ತಮ್ಮ? ಹಾ ಏನಿಲ್ಲ ಅತ್ತೆ, ನನಗೆ ಅಮ್ಮನ ಮನೆಗೆ ಹೋದ್ಮೇಲೆ ಯಾಕೋ ಗೊತ್ತಿಲ್ಲ ನಿಮ್ ತುಂಬಾ ನೆನಪಾಗ್ಬಿಟ್ರಿ. ನನಗೆ ಒಂದಿನನೂ ಇರೋದಕ್ಕಾಗಿಲ್ಲ. ಹೇಗೋ ಒಂದು ವಾರ ಕಳೆದ್ಬಿಟ್ಟೆ. ಒಂದು ವಾರ ಆದ್ಮೇಲಂತೂ ನಿಮ್ಮನ್ನ ನೋಡ್ಬೇಕು ನೋಡ್ಬೇಕು ಅಂತ ತುಂಬಾ ನೆನಪಾಗ್ಬಿಡ್ತು. ಪಾಪ ನೀವೊಬ್ರೆ ಎಲ್ಲಿ ಇಷ್ಟು ಕೆಲಸ ಇರುತ್ತೆ ಹೇಗ್ ಮಾಡ್ಕೋತಿದ್ದೀರೋ ಏನೋ ಅಂತ ತುಂಬಾ ನೆನಪಾಗಿ ನಾನು ಅಮ್ಮಂಗೆ ಹೇಳಿ ಸಡನ್ ಆಗಿ ಹೊರಟು ಬಂದ್ಬಿಟ್ಟೆ. ಅಯ್ಯೋ ಬಿಡಮ್ಮ ರೇಷ್ಮಾ, ಇಲ್ಲೇನ್ ಭಾರಿ ಕೆಲಸ ಇತ್ತಾ? ನೀನು ನನ್ನ ನೆನ್ಪು ಮಾಡ್ಕೊಂಡು ಈ ಬೈನ್ ಹೊತ್ತಲ್ಲಿ ಹೊರಟು ಬಂದಿದ್ಯಲ್ಲ, ಏನ್ ಅಡ್ಡಿ ಇರ್ಲಿಲ್ಲ. ನಾಳೆ ನಾಡ್ದಂಗೆ ಬಂದಿದ್ರು ಯಾವ ತೊಂದರೆ ಆಗ್ತಿರ್ಲಿಲ್ಲಪ್ಪ. ಅಯ್ಯೋ, ಇನ್ನೂ ಇಲ್ಲೇ ನಿಂತ್ಕೊಂಡ್ರೆ ಈ ಮುದುಕಿ 1000 ಮಾತಾಡುತ್ತೆ. ಮೊದಲು ಹೋಗಿ ರೂಮ್ ಒಳಗೆ ಸೇರ್ಕೋತೀನಿ. ಆಮೇಲೆ ಹೆಂಗೋ ಅಡುಗೆ ಎಲ್ಲ ಮಾಡಿಟ್ಟಿರ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮಲ್ಕೊಳ್ಳೋದಕ್ಕಾಗುತ್ತೆ. ಅತ್ತೆ, ನೀವು ಹೇಳೋದೇನೆ ಸರಿ. ಆದ್ರೆ ನಾನು ಅವಾಗಲೇ ಹೇಳಿಲ್ವಾ ನನಗೆ ನಿಮ್ಮ ನೆನಪು ತುಂಬಾ ಅಂದ್ರೆ ತುಂಬಾನೇ ಆಗ್ತಿತ್ತು ಅಂತ. ಅದಕ್ಕೆ ನಾನು ದಿಢೀರ್ ಅಂತ ಹೊರಟು ಬಂದ್ಬಿಟ್ಟೆ. ಅದು ಅಲ್ದೇನೆ ಇವಾಗ ಬಸ್ಸಲ್ಲಿ ಬಂದು ಸ್ವಲ್ಪ ಸುಸ್ತು ಬೇರೆ ಆಯ್ತು. ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ, ಆಯ್ತಾ? ಒಂದೆರಡು ದಿನ ಕಳೆದ್ಮೇಲೆ ರೇಷ್ಮನ್ ನಾದ್ನಿ ಮನೆಗೆ ಬರ್ತಾಳೆ. ಅರೆ ಪ್ರಿಯಾ, ಇದೇನೇ ಇದು ದಿಢೀರಂತ ಮನೆಗೆ ಬಂದಿದ್ಯಾ? ಅಲ್ಲ ಕಣೆ, ನಾನು ಮನೆಗೆ ಬಾ ಅಂತ ಹೇಳಿದ್ರು ಒಂದಿನಾನು ಬರ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ನನಗೊಂದು ಮಾತು ಹೇಳ್ದೇನೆ ಸಡನ್ ಅಂತ ಮನೆಗೆ ಸರ್ಪ್ರೈಸ್ ಆಗಿ ಬಂದಿದ್ಯಾ? ಏನ್ ವಿಶೇಷನೇ? ಅಯ್ಯೋ ಅದೇನಿಲ್ಲಮ್ಮ, ನನ್ನ ನಾದ್ನಿ ಮನೆಗೆ ಬಂದಿದ್ದಾಳೆ. ಅವಳಿಗೆ ಮಾಡಾಕಿ ನನಗಂತೂ ಕೈಯೆಲ್ಲ ನೋವು ಬರುತ್ತೆ ಕಣಮ್ಮ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮ ಮನೇಲಿದ್ದು ಆರಾಮಾಗಿದ್ದು ಹೋಗೋಣ ಅಂತ ಬಂದೆ. ಓಹೋ, ನಿನ್ನ ನಾದ್ನಿ ತವ್ರ ಮನೆಗೆ ಬಂದಿರೋ ಹಾಗೆ ನೀನು ತವ್ರ ಮನೆಗೆ ಬಂದಿದ್ಯಾ ಅಂತ ಆಯ್ತು. ಸರಿ ಬಿಡು, ಏನಾದ್ರೂ ಆಗ್ಲಿ ನೀನ್ ಮನೆಗೆ ಬಂದ್ಯಲ್ಲ ಅದೇ ನನಗೆ ಸಂತೋಷ. ಅಲ್ಲಮ್ಮ, ಏನು ನೀನೊಬ್ಳೆ ನನ್ನ ಯೋಗಕ್ಷೇಮ ವಿಚಾರಿಸ್ಕೋತಾ ಇದ್ಯಾ? ಅದಕ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅಣ್ಣ ಡ್ಯೂಟಿಗೆ ಹೋಗಿದ್ದಾನಾ? ಹಾ ಕಣೆ, ನಿನ್ನಣ್ಣ ಕೆಲ್ಸಕ್ಕೆ ಹೋಗಿದ್ದಾನೆ. ನಿನ್ನ ಅದಕ್ಕೇನು ತವ್ರ ಮನೆಗೆ ಹೋಗಿದ್ಲು. ನಿನ್ನೆ ತಾನೇ ಬಂದಿದ್ದಾಳೆ. ಸ್ವಲ್ಪ ಸುಸ್ತಂತೆ, ಹಾಗಾಗಿ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಇರು, ಇವಾಗ್ಲೇ ಕರಿತೀನಿ. ಅಮ್ಮ ರೇಷ್ಮಾ, ರೇಷ್ಮಾ, ಯಾರು ಬಂದಿದ್ದಾರೆ ನೋಡಮ್ಮ ಇಲ್ಲಿ. ಅರೆ ಪ್ರಿಯಾ, ನೀನೇನು ಅಪರೂಪಕ್ಕೆ ಮನೆಗೆ ಬಂದ್ಬಿಟ್ಟಿದ್ಯಾ? ಇದೊಳ್ಳೆ ತಮಾಷೆ ಆಯ್ತು ಅದಕ್ಕೆ. ಅಲ್ಲ, ಅಪರೂಪಕ್ಕೆ ನಾನ್ ಮನೆಗೆ ಬಂದಿರೋದಲ್ಲ, ನೀವೇ ಅಪರೂಪಕ್ಕೆ ಮನೇಲಿದ್ದೀರಾ. ಯಾವಾಗ ನೋಡಿದ್ರು ತವ್ರ ಮನೆ ಅಂತ ತವ್ರ ಮನೇಲೇ ಇರ್ತೀರಾ ಅಲ್ವಾ? ಹಾಗಾಗಿ ನಾನು ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಬಿಡಿ. ನೋಡು ಹೇಗ್ ಮಾತಾಡ್ತಿದ್ದಾಳೆ ಅಂತ. ಮದುವೆ ಆಗಿ ಗಂಡನ ಮನೆಗೆ ಹೋಗಿರೋಳು ತವ್ರ ಮನೆಗೆ ಬಂದು ಅಧಿಕಾರ ಚಲಾಯಿಸ್ತಿದ್ದಾಳೆ. ಅದು ಅಲ್ದೇನೆ ನನ್ನ ಬಗ್ಗೆನೇ ನನ್ನ ಎದುರಿಗೆ ಮಾತಾಡ್ತಿದ್ದಾಳೆ. ಎಷ್ಟೇ ಮಗಳ ಮುಖ ನೋಡ್ಕೊಂಡು ಹಲ್ ಕಿಸ್ಕೊಂಡು ನಿಂತಿದ್ದಾರೆ ಹೊರತು ಒಂದು ಮಾತು ನೀನ್ ಅದಕ್ಕೆ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಿದಾರಾ? ಇವ್ರಿಗೂ ಇದೇ ಬೇಕಿತ್ತು ಅನ್ಸುತ್ತೆ. ಅದಕ್ಕೇನೆ ನೋಡ್ಬಿಟ್ಟು ಒಳ್ಳೆ ಚೆನ್ನಾಗಿ ಹೇಳಿದ್ಲು ಮಗಳು ಅಂತ ಒಳಗೊಳಗೆ ಖುಷಿ ಪಡ್ತಾ ಇದ್ದಾರೆ. ಅಮ್ಮ, ನನಗೆ ತುಂಬಾ ಹಸುವಾಗ್ತಾ ಇದೆ. ಏನಾದ್ರೂ ಬಿಸಿಯಾಗಿ ಸ್ವಲ್ಪ ಸ್ಪೆಷಲ್ ಆಗಿರೋ ರೆಸಿಪಿನ ನೀನ್ ಸೊಸೆ ಹತ್ರ ಮಾಡ್ಸಮ್ಮ. ಹೊಟ್ಟೆ ತುಂಬಾ ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಾನು ಆರಾಮಾಗಿದ್ದು ತುಂಬಾ ದಿನ ಆಗಿದೆ. ಅಯ್ಯಯ್ಯೋ, ಅದಕ್ಕೇನಂತೆ ಮಗ್ಳೆ, ನಿನ್ನ ಅದಕ್ಕೆ ಅಡುಗೆ ಮಾಡೋದ್ರಲ್ಲಂತೂ ತುಂಬಾ ರುಚಿಯಾಗಿ ಮಾಡ್ತಾಳೆ. ಇವಾಗ್ಲೇ ಹೇಳ್ತೀನಿ, ನಿನ್ಗೆ ಏನೇನ್ ಬೇಕೋ ಎಲ್ಲ ಲಿಸ್ಟ್ ಕೊಡು, ಮಾಡ್ಕೊಡ್ತಾಳೆ. ಹೌದೌದು, ಅದಕ್ಕೆ ನೀವು ಮದ್ವೆ ಆಗಿರೋ ಹೊಸದ್ರಲ್ಲಿ ನಾನು
ನಿಮ್ ಕೈ ರುಚಿ ತಿಂದಿದ್ದೆ. ಅದಾದ್ಮೇಲಂತೂ ನೀವು ಮೂರ್ ದಿನಕ್ಕೂ ತವ್ರ ಮನೆಗೆ ಹೋಗಿರ್ತೀರಾ. ಹೀಗಿರುವಾಗ ನಾನ್ ನಿಮ್ ಅಡ್ಗೆನ ಹೇಗ್ ತಾನೇ ಟೇಸ್ಟ್ ಮಾಡೋದಕ್ಕಾಗುತ್ತೆ? ನೋಡಿ, ಇವತ್ತು ಹೇಗೋ ನೀವು ಇಲ್ಲೇ ಇದ್ದೀರಾ ಅಲ್ವಾ, ಹಾಗಾಗಿ ನನಗೂ ಸ್ಪೆಷಲ್ ಆಗಿರೋ ರೆಸಿಪಿ ಎಲ್ಲಾನು ತಿನ್ಬೇಕು ಅನ್ನಿಸ್ತಿದೆ. ಒಂದ್ ಸ್ವಲ್ಪ ಹೇಳ್ತೀನಿ, ಅದನ್ನೆಲ್ಲ ಮಾಡ್ಕೊಟ್ಬಿಡಿ ಆಯ್ತಾ? ಅದೇ ತಂದೂರಿ ಚಿಕನು, ಹಾಗೆ ಮತ್ತೆ ಪೆಪ್ಪರ್ ಹಾಕ್ಬಿಟ್ಟು ಮಾಡ್ತಾರಲ್ಲ ಅದು, ಮತ್ತೆ ವೆರೈಟಿ ಏನೇನಿದೆಯೋ ಎಲ್ಲಾನು ಮಾಡ್ಕೊಟ್ಬಿಡಿ. ಅದಕ್ಕೆ ನಾನು ಹೊಟ್ಟೆ ತುಂಬಾ ತಿಂದ್ಬಿಟ್ಟು ನಿಮ್ಗೆ ರಿವ್ಯೂ ಕೂಡ ಕೊಡ್ತೀನಿ. ಏನೇನೇನು ಇಷ್ಟೆಲ್ಲ ನಾನಾ? ಅದು ರೇಷ್ಮಾ, ಇಷ್ಟೇ ಅಲ್ವಾ? ಹೋಗಮ್ಮ, ಹೋಗಿ ಎಲ್ಲಾನು ರೆಡಿ ಮಾಡ್ಬಿಡು. ಸಂಜೆ ನನ್ನ ಮಗ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಆ, 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 ಸರಿ ಅತ್ತೆ, ಹೋಗ್ಬಿಟ್ಟು ಮಾಡ್ತೀನಿ. ಅಯ್ಯಯ್ಯೋ, ಇದೇನಿದು? ನನ್ಗೇನೋ ಅಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ದಿಢೀರ್ ಅಂತ ಹೊರಟು ಇಲ್ಲಿಗೆ ಬಂದೆ. ಹೇಗೋ ಅತ್ತೆ ಇದ್ದಾರೆ, ಹೇಗೋ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಆರಾಮಾಗಿ ಇದ್ಬಿಡೋಣ ಅಂತ. ಆದ್ರೆ ಇವಳು ನೋಡಿದ್ರೆ ಇವಾಗಲೇ ಬಂದು ಒಕ್ಕರ್ಸ್ಕೋಬೇಕಿತ್ತಾ? ಇವಳಿಗೆ ನಾನೇ ಎಲ್ಲಾನು ಮಾಡಾಕ್ಬೇಕು. ಅತ್ತೆ ಬೇರೆ ಅವಳ ಜೊತೆ ಹಠೆ ಹೊಡ್ಕೊಂಡು ಕೂತ್ ಬಿಡ್ತಾರೆ. ಏನ್ ಮಾಡ್ಲಿ? ಅವಳು ನೋಡಿದ್ರೆ ಇಷ್ಟು ಉದ್ದ ಲೀಸ್ಟ್ ಕೊಡ್ತಾ ಇದ್ದಾಳೆ, ನಾನು ಅಷ್ಟೆಲ್ಲ ಮಾಡ್ಬೇಕಾ? ಅಯ್ಯಯ್ಯೋ, ಸ್ವರ್ಗೆ ಹೋಗ್ಬಿಡ್ತೀನಿ ಅನ್ಸುತ್ತೆ. ಓಹೋ, ಏನಮ್ಮ ಅಪರೂಪಕ್ಕೆ ಫೋನ್ ಮಾಡಿದ್ಯಾ? ಅರೆ, ಇದೇನಮ್ಮ ಹೀಗೆ ಹೇಳ್ತೀಯಾ? ನಾನ್ ನಿನ್ನನ್ನ ಮರೆಯೋದಕ್ಕಾಗತ್ತಾ? ಅಪರೂಪ ಅಂತ ಏನಿಲ್ಲ, ಒಂದ್ ವಾರ ಆಯ್ತು ಅಷ್ಟೇ ತಾನೇ. ಅದು ನಿನ್ ನೆನ್ಪಾಯ್ತು, ಅದಕ್ಕೆ ಫೋನ್ ಮಾಡ್ದೆ. ಓಹೋ, ಯಾವ ಕಾರಣಕ್ಕೆ ಈ ತಾಯಿನ ನೆನ್ಪು ಮಾಡ್ಕೊಂಡಿದ್ದೋ ನೀನು? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ತಾಯಿನ ನೆನ್ಪು ಮಾಡ್ಕೊಳ್ಳೋದಕ್ಕೆ ಕಾರಣ ಎಲ್ಲ ಬೇಕಾ ಹೇಳು? ಅದು ಅಲ್ದೇನೆ ಮೊನ್ನೆ ಬೇರೆ ಅದಕ್ಕೆ ಇರ್ಲಿಲ್ಲ, ಅದಕ್ಕೇನೋ ತುಂಬಾ ನೆನ್ಪಾಗ್ತಾ ಇದ್ರು. ಅದಕ್ಕೆ ಮನೆಗೆ ಬಂದ್ರಾ ಅಮ್ಮ? ಓಹೋ, ಯಾಕೆ? ಅದಕ್ಕೆ ಮನೆಗೆ ಬಂದಿದ್ದಾಳ ಅಂತ ತಿಳ್ಕೊಂಡು ಇಲ್ಲಿ ಬಂದು ಒಕ್ಕರ್ಸ್ಕೊಂಡು ಒಂದ್ ತಿಂಗಳು ಪೂರ್ತಿ ಇದ್ದು ನಿನ್ನ ಅದಕ್ಕೆ ಸೊಂಟ ಮುದ್ದು ಬಿಡೋಣ ಅಂತನಾ? ಇದೇನಮ್ಮ ಹೀಗೆ ಮಾತಾಡ್ತಿದ್ಯಾ? ನಾನು ಯಾಕೆ ಹಾಗ ಅನ್ಕೊಂಡ್ಲಿ? ಸಾಕ್ ಬಾಯಿ ಮುಚ್ಚೆ. ನೋಡೆ, ನಿನ್ನ ಆಟ ಎಲ್ಲ ಇನ್ನು ನನ್ನ ಹತ್ರ ನಡೆಯಲ್ಲ. ಮೊದ್ಲೆಲ್ಲ ಆಗಿದ್ರೆ ಹೇಗೋ ನನ್ನ ಮಗಳು ಅನ್ನೋ ಕಾರಣಕ್ಕೆ ನಿನ್ನನ್ನ ನಂಬಿಡ್ತಾ ಇದ್ದೆ. ಆದ್ರೆ ಇನ್ನು ಮಾತ್ರ ನಿನ್ನನ್ನ ನಂಬೋದೇ ಇಲ್ಲ. ನಾನ್ ಜೀವ ಹೋಗೋ ಸಂಕಟದಲ್ಲಿದ್ರು ನೀನು ನನ್ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಮನೆಯಿಂದ ಹೊರಟು ಹೋಗಿರೋಳು. ಹೀಗಿರುವಾಗ ನಿನ್ ಬಂಡವಾಳ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಇನ್ನ ಮಾತ್ರ ನಿನ್ನನ್ನ ಮೊದ್ಲಿನ ಹಾಗೆ ನಂಬೋದು ಇಲ್ಲ, ಈ ಮನೆಗೆ ಸೇರ್ಸೋದು ಇಲ್ಲ. ಫೋನ್ ಇಡೆ. ಹಲೋ ಹಲೋ ಅಮ್ಮ, ಹಲೋ. ಅಯ್ಯೋ ಛೇ, ಅಮ್ಮನ ಫೋನ್ ಇಟ್ಟೇ ಬಿಟ್ಲು. ಇವಾಗ ನಾನು ಏನೋ ಒಂದು ನೆಪ ಹೇಳಿ ತವ್ರ ಮನೆಗೆ ಹೋಗ್ಬಿಟ್ರೆ ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕಾಗುತ್ತೆ ಅನ್ಕೊಂಡ್ರೆ ಈಗ ನೋಡಿದ್ರೆ ಅಮ್ಮ ಬೇರೆ ಹಿಂಗೆ ಹೇಳ್ತಿದ್ದಾಳೆ. ಏನ್ ಮಾಡ್ಲಿ? ನಾನು ಹೋಗೋ ಹಾಗೂ ಇಲ್ಲ. ಕುಸ್ಮನಿಗೆ ತನ್ನ ಮಗಳು ಏನು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಹಾಗಾಗಿ ಮಗಳು ಫೋನ್ ಮಾಡಿದ ಕೂಡ್ಲೇನೆ ಏನೇನು ಬೈಬೇಕು ಅನ್ಸುತ್ತೋ ಎಲ್ಲಾನು ಬೈದು ಮುಖದ ಮೇಲೆ ಹೊಡೆದೋ ಹಾಗೆ ಮನೆಗೆ ಬರಬೇಡ ಅಂತ ಡೈರೆಕ್ಟ್ ಆಗಿ ಹೇಳ್ತಾಳೆ. ಪಾಪ ರೇಷ್ಮಾ, ವಿಧಿ ಇಲ್ದೇನೆ ನಾದ್ನಿಗೆ ಅವಳಿಗೆ ಬೇಕಾಗಿರೋದು ಎಲ್ಲಾನು ಮಾಡ್ಕೊಡ್ಲೇಬೇಕಾಗುತ್ತೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಪ್ರಿಯಾ ಮಾತ್ರ ಪದೇ ಪದೇ ತವ್ರ ಮನೆಗೆ ಬರ್ತಾನೆ ಇರ್ತಾಳೆ. ರೇಷ್ಮಾ ಅವಳ ಸೇವೆ ಮಾಡ್ಲೇಬೇಕಾಗಿರುತ್ತೆ. ಇದೇನೇ ಪ್ರಿಯಾ, ಹೋದ್ವಾರ ಅಷ್ಟೇ ನೀನ್ ಮನೆಗೆ ಬಂದಿದ್ದೆ, ಇವತ್ ನೋಡಿದ್ರೆ ಮತ್ತೆ ಬಂದಿದ್ಯಾ? ಅರೆ, ಇದೇನಮ್ಮ ಹೀಗೆ ಕೇಳ್ತಿದ್ಯಾ? ಅಲ್ಲ, ಮಗಳು ಮನೆಗೆ ಬಂದಿದ್ದಾಳೆ ಅಂದ್ರೆ ಎಲ್ಲ ತಾಯಂದ್ರು ಖುಷಿ ಪಡ್ತಾರಪ್ಪ. ನೀನ್ ನೋಡಿದ್ರೆ ಏನು ಖುಷಿನೇ ಇಲ್ಲದೆ ಇರೋ ಹಾಗೆ ಮಾತಾಡ್ತಿದ್ಯಾ? ನಾನು ಯಾಕಾದ್ರೂ ಬನ್ನೋ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ಸಾಕ್ ಬಾಯಿ ಮುಚ್ಚು ಪ್ರಿಯಾ, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನೀನು ಇತ್ತೀಚೆಗೆ ತವ್ರ ಮನೆಗೆ ಪದೇ ಪದೇ ಬರ್ತಾ ಇದ್ಯಾ. ನೀನ್ ಹೀಗೆ ಪದೇ ಪದೇ ತವ್ರ ಮನೆಗೆ ಬಂದ್ರೆ ನಿನ್ ಗಂಡನ ಮನೆಯವರು ಏನ್ ಅಂದ್ಕೊಳ್ಳಲ್ಲ, ನಮ್ ಬಗ್ಗೆನೂ ತಪ್ಪು ತಿಳ್ಕೊತಾರೆ ತಾನೆ. ಅದು ಅಲ್ದೇನೆ ನೀನು ನಿನ್ ನಾದ್ನೆ ಮನೆಗೆ ಬಂದ್ರೆ ಸಾಕು ಇಲ್ಲಿಗೆ ಬರ್ತಾ ಇದೆಯಂತೆ. ನಿನ್ ಗಂಡ ಮೊನ್ನೆ ಫೋನ್ ಮಾಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಅದು ಅಲ್ದೇನೆ ನೀನ್ ಹೀಗೆ ಪದೇ ಪದೇ ತವ್ರ ಮನೆಗೆ ಬಂದ್ರೆ ಪಾಪ ನಿನ್ನ ಅದಕ್ಕೆ ಆದವಳು ಹೇಗ್ ನಿನಗೆ ಯೋಗಕ್ಷೇಮ ವಿಚಾರಿಸ್ಕೋತಾಳೆ, ನಿನ್ ಸೇವೆನ ಹೇಗ್ ಮಾಡ್ತಾಳೆ? ದಿನಾಲು ಬಂದ್ರೆ ನೀನು ತವ್ರ ಮನೇಲಿ ಕೂಡ ಸಸಾರ ಆಗ್ತೀಯ ಕಣೆ. ನೋಡು ಪ್ರಿಯಾ, ಕೊಟ್ಟ ಹೆಣ್ಣು ಕುಲುಕ್ ಹೊರ್ಗೆ ಅನ್ನೋ ಗಾದೆ ಮಾತೇ ಇದೆ. ಮದುವೆ ಆದ್ಮೇಲೆ ಗಂಡನ ಮನೇಲಿ ಇದ್ರೇನೆ ಹೆಣ್ಮಕ್ಳ ಜೀವನ ಚೆನ್ನಾಗಿರುತ್ತೆ. ಅದ್ ಬಿಟ್ಟು ಪದೇ ಪದೇ ತವ್ರ ಮನೆಗೆ ಬರೋದು, ತವ್ರ ಮನೇಲೇ ಇರೋದು, ಇದೆಲ್ಲ ಮಾಡಿದ್ರೆ ಹೆಣ್ಮಕ್ಳಿಗೆ ಅವ್ರಿಗೆ ಇರೋ ಗೌರವನು ಹಾಳಾಗುತ್ತೆ ಕಣೆ. ತವ್ರ ಮನೇಲೂ ಗೌರವ ಇರಲ್ಲ, ಹಾಗೆ ಗಂಡನ ಮನೇಲೂ ಗೌರವ ಇರಲ್ಲ. ನೋಡು, ರೂಪಕ್ ಒಂದಿನ ಬಂದು ತವ್ರಿಗೆ ಬಂದು ಖುಷಿಯಾಗಿ ಎಲ್ರ ಜೊತೆ ಇದ್ದು ಒಂದ್ 4 ದಿನ ಕಾಲ ಕಳೆದು ಹೋಗೋದಕ್ಕೂ ಹೀಗೆ ಪದೇ ಪದೇ ರಜೆ ಇದೆ ಅಥವಾ ಬೇರೆ ಏನೇನೋ ಕಾರಣ ಕೊಟ್ಟು ತವ್ರ ಮನೆಗೆ 2 ದಿನಕ್ಕೂ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣೆ. ಹಾಗೆ ಮಾಡೋದ್ರಿಂದ ನಿನ್ ಗೌರವನ ನೀನೇ ಕಳ್ಕೊಳ್ತೀಯ.
ಗಂಡನ ಮನೇಲೂ ಬೇರೆ ತರ ಯೋಚನೆ ಮಾಡ್ತಾರೆ, ನಿನ್ ಬಗ್ಗೆ ತುಂಬಾ ಕೀಳಾಗಿ ನೋಡ್ತಾರೆ. ಹಾಗೆ ತವ್ರ ಮನೇಲೂ ಮದುವೆ ಆಗಿದ್ರು ಕೂಡ ಪದೇ ಪದೇ ಇವಳು ತವ್ರಿಗೆ ಬರ್ತಿದ್ದಾಳೆ, ಇವಳು ಗಂಡನ ಮನೇಲಿ ಚೆನ್ನಾಗಿ ನೋಡ್ಕೋತಿಲ್ಲ ಅನ್ಸುತ್ತೆ, ಇವಳಿಗೆ ಗಂಡನ ಮನೇಲಿ ಏನು ಮಾಡೋದಕ್ಕೆ ಆಗ್ತಿಲ್ಲ ಅನ್ಸುತ್ತೆ, ಹಾಗೆ ಹೀಗೆ ಅಂತ ಜನಕ್ಕೆ ಒಂದೊಂದು ಮಾತಾಡ್ತಾರೆ ಕಣೆ. ಊರು ಮನೆಯವರು ನಿನ್ ಬಗ್ಗೆ ತಪ್ಪು ತಿಳ್ಕೊತಾರೆ. ನಾವು ತಾಯಿ ತಂದೆ ಆಗಿ ನಾವು ನಿನ್ ಬಗ್ಗೆ ಏನು ಹೇಳಲಿಲ್ಲ, ನಿನಗೊಂದು ಬುದ್ಧಿ ಮಾತು ಹೇಳಲಿಲ್ಲ ಅಂದ್ರೆ ಅವಾಗ ನಮ್ಮ ಬಗ್ಗೆನೂ ತಪ್ಪು ತಿಳ್ಕೊತಾರೆ ಕಣೆ. ನೋಡು, ಎಷ್ಟೇ ಆಗಿದ್ರು ನಾನ್ ನಿನ್ನ ಹೆತ್ತಿರೋಳೆ ಇರ್ಬೋದು, ನೀನು ನನಗ್ ಮಗಳೇ ಇರ್ಬೋದು, ಆದ್ರೆ ಮನೆಗ್ ಬಂದಿರೋ ಸೊಸೆಗೆ ನೀನ್ ಯಾವತ್ತಿದ್ರು ನಾದ್ನಿ ಕಣೆ. ಅತ್ಕೆ ಆಗಿರೋಳು ನೀನ್ ಹೀಗೆ ದಿನಾಲು ಪದೇ ಪದೇ ಮನೆಗ್ ಬಂದ್ರೆ ಅವಳು ನಿನ್ನನ್ನ ಕೀಳಾಗಿ ನೋಡ್ತಾಳೆ, ಅವಾಗ ನಿನ್ಗಿರೋ ಗೌರವ ಇನ್ನೂ ಕಡಿಮೆ ಆಗುತ್ತೆ. ನೋಡು, ತಾಯಿಯಾಗಿ ನಾನು ಒಳ್ಳೇದನ್ನೇ ಬಯಸ್ತೀನಿ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇದೆಲ್ಲ ಹುಚ್ಚಾಟನ ಬಿಟ್ಟು ನೆಮ್ಮದಿಯಾಗಿ ತವ್ರ ಮನೇಲಿ ಇಲ್ಲಿ ಬಂದು ಹೋಗೋದು, ಹಾಗೆ ಗಂಡನ ಮನೇಲಿ ನೆಮ್ಮದಿಯಾಗಿರೋದು, ಇದನ್ನ ಯೋಚನೆ ಮಾಡಿ ಜೀವನ ಮಾಡು. ಹೌದಮ್ಮ, ನೀನ್ ಹೇಳ್ತಿರೋದು ಸತ್ಯ. ಇದ್ಯಾವುದು ನನ್ನ ತಲೆಗೆ ಬರ್ಲೇ ಇಲ್ಲ. ಹೇಗೂ ತವ್ರ ಮನೆಗೆ ಬಂದ್ರೆ ಆರಾಮಾಗಿರ್ಬೋದು, ಅದಕ್ಕೆ ಹೇಗೂ ಮಾಡಾಕ್ತಾರೆ, ನಾನು ಏನು ಕೆಲಸ ಮಾಡ್ದೇನೆ ನೆಮ್ಮದಿಯಾಗಿರ್ಬೋದು ಅಂತ ಯೋಚನೆ ಮಾಡಿದೆ. ಆದ್ರೆ ನಾನು ಹೀಗೆ ಪದೇ ಪದೇ ತವ್ರ ಮನೆಗೆ ಬರೋದ್ರಿಂದ ನನ್ನ ಗೌರವ ಹಾಳಾಗ್ತಿದೆ ಅನ್ನೋದು ನಾನು ಯೋಚನೆನೇ ಮಾಡಲಿಲ್ಲ. ಕ್ಷಮಿಸ್ಬಿಡಮ್ಮ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು. ನೀನಿವತ್ತು ಇದೆಲ್ಲ ತಿಳಿಸಿ ಹೇಳಿದಕ್ಕೆ ನನಗೆ ಇವಾಗ ಅರ್ಥ ಆಯ್ತು. ಇನ್ಯಾವತ್ತೂ ನಾನು ಈ ತಪ್ಪನ್ನ ಮಾಡೋದೇ ಇಲ್ಲ ಅಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ತಾಯಿ ಮಾತಿಂದ ಪ್ರಿಯನಿಗೆ ತಾನು ಏನ್ ತಪ್ಪು ಮಾಡ್ತಿದ್ದೀನಿ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಅವಳು ತಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಛೇ, ಅತ್ತೆ ಹೇಳ್ತಿರೋದು ಸರಿಯಾಗಿದೆ, ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲೇಬೇಕಿತ್ತು. ಅಮ್ಮನು ಇದ್ಯಾವುದನ್ನು ಬಿಡಿಸಿ ಹೇಳಲೇ ಇಲ್ಲ. ನಾನು ತವ್ರ ಮನೆಗೆ ಹೋದಾಗೆಲ್ಲ ನಾನು ಬಂದಿದ್ದೀನಿ ಅನ್ನೋ ಖುಷಿನಲ್ಲಿ ಆರಾಮಾಗಿ ಅದಕ್ಕೆ ಹತ್ರ ಕೆಲಸ ಮಾಡಿಸಿ ನನ್ನ ಜೊತೆ ಹರಟೆ ಹೊಡ್ಕೊಂಡು ಕೂತ್ಬಿಟ್ಲು. ಅವಳಾದ್ರೂ ಇದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳಿದಿದ್ರೆ ನಾನು ಮೊದಲೇ ಅರ್ಥ ಮಾಡ್ಕೊಳ್ತಿದ್ದೆ. ಪಾಪ, ನನ್ನಿಂದ ಅದಕ್ಕೆಗೂ ತುಂಬಾ ನೋವಾಗಿರುತ್ತೆ. ಅದು ಅಲ್ದೇನೆ ನಾನು ಹೀಗೆ ಮೂರ್ ದಿನಕ್ಕೂ ತವ್ರ ಮನೆಗೆ ಹೋಗಿ ಕೂರೋದ್ರಿಂದ ಊರು ಮನೆಯವರು ಎಲ್ಲರೂ ನನ್ನ ಬಗ್ಗೆ ತುಂಬಾನೇ ತಪ್ಪು ತಿಳ್ಕೊಂಡಿರ್ತಾರೆ. ಇಲ್ಲ ಇಲ್ಲ, ಇನ್ಯಾವತ್ತೂ ಹೀಗೆಲ್ಲ ಮಾಡಬಾರ್ದು. ಈ ತಪ್ಪನ್ನ ಮತ್ಯಾವತ್ತೂ ರಿಪೀಟ್ ಮಾಡಲೇಬಾರ್ದು. ನನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ನಾನು ಇನ್ಮೇಲೆ ತುಂಬಾ ಚೆನ್ನಾಗಿ ಜೀವನ ಮಾಡಬೇಕು. ಇಷ್ಟೆಲ್ಲ ಆದ್ಮೇಲೆ ರೇಷ್ಮಾ ಕೂಡ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಗಂಡನ ಮನೇಲಿ ಸುಖವಾಗಿ ಸಂಸಾರ ಮಾಡ್ತಾಳೆ. ಅದು ಅಲ್ದೇನೆ ತನ್ನ ತವ್ರ ಮನೆಗೆ ಅಪರೂಪಕ್ಕೊಂದಿನ ಹೋಗಿ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ಬರ್ತಾ ಇರ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.